ನಿದ್ದೆ ಬರ್ತಿಲ್ಲ. ಟೈಮ್ 12:30 ಆಗಿದೆ. ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ಲಾ ಬೇಡವಾ? ಮದುವೆ ಮನೆ ಕೆಲಸ ಜಾಸ್ತಿ ಇರುತ್ತೆ, ಇನ್ನೂ ಮಲಗಿರಲ್ಲ ಅನ್ಸುತ್ತೆ. ಯಾವುದಕ್ಕೂ ಒಂದ್ಸರಿ ಕಾಲ್ ಟ್ರೈ ಮಾಡ್ತೀನಿ. ಇದೇನಿದು, ಮತ್ತೆ ಕಾಲ್ ಮಾಡಿದಾಳೆ, ಅದು ಇಷ್ಟೊತ್ತಲ್ಲಿ? ಹಲೋ ಸಿರಿ, ನೀನಿನ್ನೂ ಮಲಗಿಲ್ವಾ? ಎದೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡಿದ್ಯಾ ನೋಡು, ಅದಕ್ಕೆ ಇನ್ನು ಮಲಗಿಲ್ವಾ ಅಂತ ಕೇಳ್ತಿದ್ಯಾ. ಓಹೋ, ನಾನು ಲಾಲಿ ಹಾಡಿದ್ರೆ ಮಾತ್ರ ನೀನು ನಿದ್ದೆ ಬರೋದಾ? ಹಾಗಲ್ಲ, ನೀನು ನನ್ನ ಜೊತೆಲಿದ್ರೆ ಸಾಕು, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಆದರೆ ಈಗಿಲ್ಲಿಲ್ವಲ್ಲ, ಅದಕ್ಕೆ ನಂಗೆ ನಿದ್ದೆನೇ ಬರ್ತಿಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ? 12:30. ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ಲ ಅಂತಂದ್ರೆ ಆರೋಗ್ಯ ಏನಾಗುತ್ತೆ ಹೇಳು? ಈಗೇನು ನಾನು ಕಾಲ್ ಮಾಡಿದ್ದು ತಪ್ಪಾಯ್ತಾ? ಕಾಲ್ ಕಟ್ ಮಾಡಬೇಕಾ? ನಾನೆಲ್ಲಿ ಹಾಗೆ ಹೇಳಿದೆ, ಬೇಗ ಮಲಗು ಅಂತ ಹೇಳಿದೆ ಅಷ್ಟೇ. ನನಗೆ ಗೊತ್ತು ಸಮರ್, ನೀನು ಅಮ್ಮನ ಮನೆಗೆ ಹೋದರೆ ನನ್ನನ್ನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನಿನಗೆ ಅಮ್ಮನ ಪ್ರೀತಿ ಸಿಕ್ಬಿಟ್ರೆ ಸಾಕಲ್ವಾ? ನನ್ನ ಪ್ರೀತಿ ಏನೂ ಬೇಡ ಅಲ್ವಾ? ಅಯ್ಯೋ ದಡ್ಡಿ, ನನಗೆ ಅಮ್ಮ ನೀನು ಇಬ್ರು 2 ಕಣ್ಗಳಿದ್ದಾಗೆ. ಸುತ್ತಮುತ್ತ ಅಂತ ಆಪ್ಷನ್ ಕೊಟ್ರೆ ಯಾವ್ದನ್ ಬೇಕು ಅನ್ನಕ್ಕಾಗುತ್ತೆ, ಯಾವ್ದನ್ ಬೇಡ ಅನ್ನಕ್ಕಾಗುತ್ತೆ. ತುತ್ತು ಕೊಡೋಳು ಅಕ್ರೇನೂ ಬೇಕು, ಮೂತ್ ಕೊಡೋಳು ಪ್ರೀತಿನೂ ಬೇಕು. ಆಹಾ, ರಾಯರು ರಾತ್ರಿ ಆಗ್ತಿದ್ದಾಗೆ ಕವಿಗಳಾಗ್ಬಿಡ್ತೀರ. ಕಣ್ಣಿಗಿನ್ನೂ ನಿದ್ದೆ ಹತ್ತಿಲ್ಲ ಅನ್ಸುತ್ತೆ. ನಿದ್ದೆ ಮಾಡೋದಾ? ಇನ್ನು ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ಒಂದೇ 1 ನಿಮಿಷನೂ ಪುರ್ಸೋತಿಲ್ಲ. ಅದಕ್ಕೆ ಮನೆಗೂ ಬರೋಕ್ಕಾಗ್ತಿಲ್ಲ. ಒಂದು ಕೆಲಸ ಮಾಡು, ನಾನು ನಿನ್ನ ಪಕ್ಕದಲ್ಲಿ ಇದ್ದೀನಿ ಅಂತ ಅನ್ಕೊಂಡು ಹಾಯಾಗಿ ಮಲಗ್ಬಿಡು. ಅನ್ಕೊಳಕ್ಕೂ ನಿಜವಾಗ್ಲೂ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀನೀಗ ನನ್ನ ಜೊತೆಲಿದ್ದಿದ್ರೆ ನಿನ್ನ ತೋಳಲ್ಲಿ ನನ್ನ ತಲೆ ಇಟ್ಟು ನಿನ್ನ ಮುಖಾನೇ ನೋಡ್ತಾ ನಿನ್ನ ಜೊತೆ ಮಾತಾಡ್ತಾ ಆರಾಮಾಗಿ ಮಲಗ್ತಿದ್ದೆ. ಆದ್ರೆ ಈಗೇನಾಗಿದೆ, ನಾನು ಮಾತಾಡ್ತಾನೆ ಇದ್ದೀನಲ್ವಾ, ನನ್ನ ಜೊತೆ ಮಾತಾಡಾದ್ಮೇಲೆ ಖುಷಿಯಾಗಿ ಕಣ್ಣು ತುಂಬ ನಿದ್ದೆ ಮಾಡು. ಅದೇನೋ ಗೊತ್ತಿಲ್ಲ ಸಮರ್ಥ, ನಾನಂತೂ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ನಿನ್ನ ನೋಡಬೇಕು ಅನ್ನಿಸ್ತದೆ. ಸಮರ್, ಸರಿ ಆಫೀಸರ್ ಕೂಗ್ತಿದ್ದಾರೆ, ಕೆಲಸಗಳು ಜಾಸ್ತಿ ಇದೆ, ಅರ್ಥ ಮಾಡ್ಕೊ. ಆಯ್ತಾಯ್ತು, ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸಲ್ಲಾದರೂ ನೆನಪು ಮಾಡ್ಕೋತೀರಿ. ಸರಿ ಆಯ್ತು, ಗುಡ್ ನೈಟ್. ಗುಡ್ ನೈಟ್.